ಪ್ರಪಂಚಕ್ಕೆ ವಿದಾಯ ಹೇಳೋರು ಒಬ್ಬೊಬ್ಬರು ನೆನಪುಗಳನ್ನು ಬಿಟ್ಟು ಹೋಗ್ತಾರೆ. ನನ್ನ ಅದೃಷ್ಟ ನೋಡಿ, ಎಷ್ಟೋ ಸವಿ ನೆನಪುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ. ಅವಿನಾಶ್ ಅವರೇ, ಬೆಳಗ್ಗೆಯಿಂದ ನೀವೇನೇನು ತಿಂದಿಲ್ಲ, ತಗೊಳ್ಳಿ ಸ್ವಲ್ಪ ತಿನ್ನಿ. ಸುಮತಿ ಅವರೇ, ಮತ್ತೆ ಜೀವನ ಶುರು ಮಾಡಬೇಕು ಅಂತ ನನಗೆ ಗೊತ್ತು. ಆದರೆ ಹೇಗೆಂತ ಗೊತ್ತಾಗ್ತಾ ಇಲ್ಲ. ನನ್ನ ಬದುಕಿನ ಪ್ರತಿಯೊಂದು ದಿನಾನು ಸ್ವಾತಿ ಅನ್ನೋ 2 ಅಕ್ಷರದಿಂದ ಶುರು ಆಗ್ತಿತ್ತು, ಸ್ವಾತಿ ಅನ್ನೋ 2 ಅಕ್ಷರದಿಂದ ಮುಗಿತಿತ್ತು. ಅಷ್ಟು ದಿನ ಇವಳೇನೆ ನಾನು ನಡೆಸ್ತಾ ಇದ್ಲು. ಆದರೆ ಈಗ ಅವಳಿಲ್ದೆ ಅವಳ ನೆನಪುಗಳ ಸಹಾಯದಿಂದ ಮುನ್ನಡಿಬೇಕಷ್ಟೆ. ಮಯೂರಿಗೋಸ್ಕರ. ನೀವು ಮೊದಲು ತಿಂಡಿ ತಿನ್ನಿ. ನೀವೇನಾದರೂ ತಿಂದ್ರಾ? ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ತಿಂತೀನಿ. ಪ್ಲೀಸ್ ನೀವು ಊಟ ಮಾಡಿ. ಅಂದಾಗೆ ಮಯೂರಿ ಏನಾದರೂ ತಿಂದ್ಲಾ? ಅವಳ ಫ್ರೆಂಡ್ಸು ಅವಳಿಗೆ ಬಲವಂತ ಮಾಡಿ ತಿನ್ಸಿದ್ರು. ನಾಳೆ ನಾವು ಗೋಕರ್ಣಕ್ಕೆ ಹೋಗ್ಬೇಕಲ್ಲ, ಎಲ್ಲ ಏರ್ಪಾಡು ಮಾಡಿ. ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅದಕ್ಕೆ ಬೇಕಾಗಿದ್ದ ಏರ್ಪಾಡೆಲ್ಲ ನನ್ನ ಯಜಮಾನರು ಮಾಡಿದ್ದಾರೆ. ಮಯೂರಿಗೆ ಬೇಕಾಗಿದ್ದ ಬಟ್ಟೆ ಬರನ್ನೆಲ್ಲ ನಾನು ಎತ್ತಿಡ್ತೀನಿ. ಇಷ್ಟು ದಿನ ಮಯೂರಿ ಬೇಕು ಬೇಡುಗಳನ್ನೆಲ್ಲ ಸ್ವಾತಿ ನೋಡ್ಕೋತಾ ಇದ್ಲು. ಇನ್ಮೇಲೆ ನಾನು ನೋಡ್ಕೋತೀನಿ. ಅವಳ ಚಿಂತೆನ ಬಿಟ್ಬಿಡಿ. ತಗೊಳ್ಳಿ ತಗೊಳ್ಳಿ. ಪ್ರಯಾಣಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಮಾಡ್ಕೋತೀನಿ, ನೀವು ತಿನ್ನಿ. ಏನ್ ಮಾಡ್ತಿದ್ದೀರಾ? ಈ ಕವರನ್ನ ಯಾರನ್ನ ಕೇಳಿ ಮುಟ್ಟಿದ್ರಿ? ಏನಿದೆಲ್ಲ? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಬಂದು ನನ್ನ ವಸ್ತುಗಳನ್ನ ಹೇಗ್ ಮುಟ್ತೀರಾ?
ಮಗಳೇ, ಇನ್ನೊಂದ್ಸಲ ನೀನು ಪರ್ಮಿಷನ್ ತಗೊಂಡೆ. ನೋ, ಇದು ನನ್ನ ರೂಮ್. ಇಲ್ಲಿರೋದೆಲ್ಲ ನಂದು. ಇದನ್ನೆಲ್ಲ ಮುಟ್ಟೋ ಅಧಿಕಾರ ನನಗೆ, ನನ್ನ ಮೊಮ್ಮಗೆ ಮಾತ್ರ. ಮೂರನೇವರಿಗಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಮಗಳೇ, ನೀನು ಅನ್ಕೊಳ್ತಿರೋ ಹಾಗೆ ನೀನು ಯಾವ ವಸ್ತುಗಳನ್ನ ನಾನು ಮುಟ್ಟಿಲ್ಲಮ್ಮ. ಈಗ ನಾವು ಗೋಕರ್ಣಕ್ಕೆ ಹೊರಟಿದ್ದೀವಲ್ಲ, ಅದಕ್ಕೆ ನಿನಗೆ ಬೇಕಾಗಿರೋ ಬಟ್ಟೆಗಳು ಮಾತ್ರ ಎತ್ತಿಡ್ತಿದ್ದೆ ಅಷ್ಟೇ. ನನ್ನ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ನನಗೆ ಚೆನ್ನಾಗಿ ಬರುತ್ತೆ. ಈ ಥರದನ್ನೆಲ್ಲ ನೀ ಮಾಡಬೇಡಿ. ಮಗಳೇ, ನಾನು ನಿನ್ಗೆ ಸಹಾಯ ಮಾಡೋಣ ಅಂತ. ಬೇಕಾಗಿಲ್ಲ, ನಿಮ್ ಸಹಾಯ ಬೇಕಾಗಿಲ್ಲ. ನೀವು ಮಾಡಿರೋ ಸಹಾಯನೇ ಸಾಕು. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಮಮ್ಮ ನಡುವೆ ಯಾವುದೇ ಸೀಕ್ರೆಟ್ಸ್ ಇರ್ತಿರ್ಲಿಲ್ಲ. ಎಲ್ಲ ಓಪನ್ ಆಗಿ ಹೇಳ್ಕೊತಿದ್ವಿ. ಯಾವಾಗ ನೀವು ಈ ಮನೆ ಕಾಲಿಟ್ರೋ ಆವಾಗಿಂದ ನನ್ನ ಮಮ್ಮ ನಡುವೆ ಗೋಡೆ ಆಗ್ಬಿಟ್ರಿ. ಅವ್ರ ಕಾಯಿಲೆ ಇರೋ ವಿಷಯನೂ ನನಗೆ ಗೊತ್ತಾಗ್ದಿರೋ ಹಾಗೆ ಮಾಡಿದ್ರಿ. ಅವರನ್ನ ಶಾಶ್ವತವಾಗಿ ನನ್ನಿಂದ ದೂರ ಮಾಡ್ಬಿಟ್ರಿ. ಈಗ ಇಷ್ಟೆಲ್ಲ ಸಹಾಯ ಮಾಡೋ ನಾಟಕ ಮಾಡ್ತಿದ್ದೀರಲ್ಲ, ಅವರು ಕಾಯಿಲೆ ಇರೋ ವಿಷಯನ ಮುಂಚೆನೆ ತಿಳಿಸಿ ಯಾಕೆ ಸಹಾಯ ಮಾಡಲಿಲ್ಲ ನೀವು? ನಾನು ನನ್ನ ತಾಯಿನ ಕಳ್ಕೊಳ್ಳೋದಕ್ಕೆ ನೀವು ಒಂದು ಕಾರಣ. ಈಗ ಅಯ್ಯೋ ಪಾಪ ಅಂತ ಅನುಕಂಪ ತೋರಿಸ್ತಿದ್ದೀರಲ್ಲ, ಇಷ್ಟು ವರ್ಷ ಎಲ್ಲಿದ್ರಿ ನೀವುಗಳು? ನಮ್ಮಮ್ಮ ಯಾವಾಗ್ಲೂ ನಮ್ಮ ಅಕ್ಕ ಹಾಗೆ, ನಮ್ಮ ಅಕ್ಕ ಹೀಗೆ ಅಂತ ಕನ್ವರಿಸ್ತಿದ್ರು. ಆಗ ಮಾತಾಡ್ಸ್ಬೇಕು ಅಂತ ಅನಿಸ್ಲಿಲ್ಲ ಅಲ್ಲ, ನೋಡ್ಬೇಕು ಅಂತ ಅನಿಸ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ನೆನಪಾಗೋಯ್ತು, ಹೊರಟು ಬಂದ್ಬಿಟ್ರಿ. ನನ್ನ ಮಮ್ಮನ ನನ್ನಿಂದ ದೂರ ಮಾಡ್ಬಿಟ್ರಿ ನೀವು. ನನ್ನ ಜೀವನದಲ್ಲಿ ಬಿರುಗಾಳಿ ನೆಬ್ಬಿಸ್ಬಿಟ್ರಿ. ಚೆನ್ನಾಗಿದೆ ನಿಮ್ ಪ್ರೀತಿ ವಾತ್ಸಲ್ಯ. ನಾನ್ ನನ್ನ ತಾಯಿ ಜೊತೆ ಕಳಿಬೇಕಾಗಿದ್ದ ಕೊನೆ ಕ್ಷಣಗಳನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರಿ ನೀವು. ನನ್ನ ಮಮ್ಮನಿಂದ ದೂರ ಮಾಡ್ಬಿಟ್ರಿ ನೀವು. ನಿಮ್ಮಿಂದ, ಕೇವಲ ನಿಮ್ಮಿಂದ ಮಮ್ಮ ಅವ್ರಿಗಿರೋ ಕಾಯಿಲೆ ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ರು. ನನ್ನಿಂದ ದೂರ ಆದ್ರು. ನನಗ್ ಬರ್ತಿರೋ ಕೋಪಕ್ಕೆ ಐ ಹೇಟ್ ಯು. ಅರ್ಥ ಆಗ್ತಿದೆ ನಾನು ನಿಮ್ಗೆ ಹೇಳ್ತಾ ಇರೋದು? ಐ ಹೇಟ್ ಯು. ನಾನು ನಿಮ್ಮನ್ನ ದ್ವೇಷಿಸ್ತೀನಿ. ಮಗಳೇ, ಆವೇಶ ಅನ್ನೋದು ಮನುಷ್ಯನ ಪ್ರಜ್ಞೆನ ಕಿತ್ಕೊಂಡ್ಬಿಡುತ್ತೆ. ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ? ನಾ ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೊ. ಸಾಕು, ಸುಮ್ಮನಿರಿ ನೀವು. ಏನು ಹೇಳ್ಬೇಡಿ. ನೀವು ಹೇಳೋದು ಬೇಡ, ನಾನು ಕೇಳೋದು ಇಲ್ಲ. ಆಗ್ಲಿಂದ ನಿಮ್ಮನ್ನ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಬೇತಾಳಂತರ ನನ್ನ ಹಿಂದೆನೆ ಬಿದ್ದಿದ್ದೀರಲ್ಲ, ಅರ್ಥ ಆಗಲ್ವಾ ನಿಮ್ಗೆ? ಹೋಗಿ ಮೊದ್ಲಿಲ್ಲಿಂದ. ಮಹಿರಿ ನೋಡುವ, Get out of here. ಹೋಗ್ರಿ ಇಲ್ಲಿಂದ. Go away.
ಹಲೋ ಅಮ್ಮ. ಹೇಗಿದ್ಯಾ? ಅಲ್ಲಿ ಅಷ್ಟೆಲ್ಲ ನಡೆದ್ರು ನನಗೆ ಒಂದೇ ಒಂದು ಮಾತು ಹೇಳಲಿಲ್ವಲ್ಲಮ್ಮ ನೀನು. ಚಿಕ್ಕಮ್ಮ ನನ್ನ ಜೊತೆ ಮಾತಾಡುವಾಗ ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದ ಹಾಗೆ ಅವ್ರಿಗೇನಾಯ್ತಮ್ಮ? ಅವ್ರು ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ರು? ಮೇಘ ನೋಡು, ಅಳ್ಬಾರ್ದಮ್ಮ. ನಾನು ನಾಳೆ ಮನೆಗೆ ಬರ್ತಾ ಇದ್ದೀನಿ. ನನ್ನ ಜೊತೆಲಿ ಮಯೂರಿನೂ ಬರ್ತಾ ಇದ್ದಾಳೆ. ಇನ್ಮೇಲೆ ಅವಳು ಹಲೋ ಅತ್ತಿಗೆ, ನಾನು ಮೀನಾಕ್ಷಿ ಮಾತಾಡೋದು. ಮೀನಾಕ್ಷಿ, ಮೇಘಂಗೊಂಚೂರು ಸಮಾಧಾನ ಹೇಳಮ್ಮ. ಇಂಥದ್ದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವಳಿಗೆ. ಅತ್ತಿಗೆ, ನೀವು ಮೇಘನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಸಿಂಧು ಇದೀವಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವು ಧೈರ್ಯವಾಗಿರಿ. ಅತ್ತಿಗೆ, ಆದಷ್ಟು ಬೇಗ ನೀವು ಆ ದುಃಖದಿಂದ ಹೊರಗೆ ಬನ್ನಿ ಅಷ್ಟೆ. ಹೇಳೋದನ್ನೇ ಮರ್ತೆ ಮೀನಾಕ್ಷಿ. ನಾಳೆ ನಮ್ಮ ಜೊತೆನಲ್ಲಿ ಅವಿನಾಶು ಮಯೂರಿನೂ ಬರ್ತಾ ಇದ್ದಾರೆ. ಒಂದೆರಡು ದಿವಸ ನಮ್ಮನೆಲ್ಲೇ ಇರ್ತಾರೆ. ಸರಿ ಅದಕ್ಕೆ, ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನೆಲ್ಲ ನಾನು ಮಾಡ್ತೀನಿ. ಸರಿ ಮೀನಾಕ್ಷಿ, ಫೋನ್ ಇಡ್ಲಾ? ಸರಿ. ಮಮ್ಮ, ಸಂಜೆ ಪಾರ್ಟಿಗೆ ನೀನು ಈ ಸೀರೆನೇ ಉಟ್ಕೋಬೇಕು. ಇಲ್ಲಪ್ಪ, ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ನೇ ಉಟ್ಕೊಳ್ತೇನೆ. ಇದು ಚೆನ್ನಾಗಿಲ್ಲ ಮಮ್ಮ. ಅಯ್ಯೋ, ಯಾಕೆ? ನಿಂಗೆ ಚೆನ್ನಾಗಿ ಕಾಣಲ್ಲ. ಇದು ಉಟ್ಕೋ, ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ, ನಾನು ಇದನ್ನೇ ಉಟ್ಕೊಂಡು ಬರ್ತೇನೆ. ಬೇಡ, ಇದನ್ನೇ ಉಟ್ಕೊಬೇಕು. ನಾನು ಆರ್ಡ್ರ್ ಇದು. ಬೇರೆ ವಿಧಿನೇ ಇಲ್ವಾ? ಆಯ್ತು, ಯುವರಾಣಿ ಅವರೇ, ತಮ್ಮ ಅಪ್ಪಣೆಯಂತೆ ಆಗ್ಲಿ. ಮಮ್ಮ, ಮಮ್ಮ, ಈ ಜೆಟಾಂಗ್ ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡೋದಲ್ದೆ ಈ ಕರ್ಟನ್ಸ್ನು ಚೇಂಜ್ ಮಾಡು. ಇದು ಹಳೇದಾಗಿದೆ ಅನ್ನೋದು ಒಂದು ರೀಸನ್ ಆದ್ರೆ
ಅದನ್ನ ನೋಡಿ ನೋಡಿ ಬೋರ್ ಆಗೋಗಿದೆ ನನ್ಗೆ. ಅದಕ್ಕಿಂತ ದೊಡ್ಡ ರೀಸನ್ ಅದು. ಆಯ್ತು, ನಾವಿಬ್ರು ಇವತ್ತೇ ಅಂಗಡಿಗೆ ಹೋಗಿ ಹೊಸದನ್ನ ತಗೊಂಡ್ ಬಂದ್ಬಿಡೋಣ. ಇವತ್ತಾ? ಅಯ್ಯೋ, ಇವತ್ತಾಗೋದಿಲ್ಲಪ್ಪ. ನಾನು ಆಲ್ರೆಡಿ ನನ್ನ ಫ್ರೆಂಡ್ಸ್ ಜೊತೆ ಪ್ರೋಗ್ರಾಮ್ ಹಾಕೊಂಡಾಯ್ತು. ಒಂದ್ ಕೆಲ್ಸ ಮಾಡು, ನೀನೇ ಹೋಗಿ ತಗೊಂಬಂದ್ಬಿಡು. ನಾನಾ? ಹ್ಞೂ, ಇಷ್ಟಕ್ಕೂ ಇದೆಲ್ಲ ನಿನ್ ಡಿಪಾರ್ಟ್ಮೆಂಟ್ ತಾನೆ. ಇದನ್ನೆಲ್ಲ ಮಾಡ್ಬೇಕಾಗಿರೋದು ನೀನಲ್ವಾ? ತಗೊಂಬಂದ್ಬಿಡು. ಇದನ್ನೆಲ್ಲ ಚೇಂಜ್ ಮಾಡ್ಬೇಕು ಅಂತ ಅನ್ಸಿರೋದು ನಿನಗೆ, ಆದ್ರೆ ಕೆಲಸ ಮಾಡ್ಬೇಕಾಗಿರೋದು ನಾನು. ಚೆನ್ನಾಗಿದೆ. ಅಮ್ಮ, ಮಮ್ಮಿ, ಏನಾಗಿದೆ ಪಾಪ ಚೆನ್ನಾಗಿ? ಚೆನ್ನಾಗಿಲ್ಲ ಅದು. ಇದು ಕಳಿಬೇಕಾಗಿದ್ದ ಕೊನೆ ಕ್ಷಣಗಳನ್ನ ನನ್ನಿಂದ ಕಿತ್ಕೊಂಡ್ಬಿಟ್ರಿ ನೀವು. ನನಗ್ ಬರ್ತಿರೋ ಕೋಪಕ್ಕೆ ಐ ಹೇಟ್ ಯು. ತಾಯಿ ಅವಶ್ಯಕತೆ ಮುಖ್ಯವಾಗಿರಬೇಕಾದ ಸಮಯದಲ್ಲಿ ತಾಯಿನ ಕಳ್ಕೊಂಡ್ಬಿಟ್ಲು. ಪಾಪ ಮಯೂರಿ ತಾಯಿಲ್ದೆ ಒಂದು ಕ್ಷಣನೂ ಇರ್ತಿಲ್ಲ. ಪಾಪ ಮುಂದೆ ಏನು ಮಾಡ್ತಾಳೆ ನನಗೆ ಗೊತ್ತಿಲ್ಲ. ಅವಿನಾಶ್, ನೀವು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀರಾ? ಅಂದರೆ ಕಾರ್ಯಗಳೆಲ್ಲ ಮುಗಿದ ಕೂಡಲೇ ದುಬೈಗೆ ಹೊರಟು ಬಿಡ್ತೀರಾ ಅಂತ? ಹಾಂ, ಹೋಗಬೇಕು. ದುಬೈನಲ್ಲಿ ನನಗಿನ್ನೂ ತುಂಬ ಕೆಲಸಗಳಿದೆ. ಓಹ್, ಗೋಕರ್ಣದಲ್ಲಿ ಕ್ರಿಯಾಕರ್ಮಗಳೆಲ್ಲ ಮುಗಿದ ತಕ್ಷಣ ಹೊರಟ್ಬಿಡೋಣ ಅಂತ. ಮತ್ತೆ ಮಯೂರಿನ? ಹಾಂ, ಇನ್ನು ಮುಂದೆ ಅವಳು ಎಲ್ಲಿರ್ತಾಳೆ? ಅದು ತಿಂಡಿ ತಗೊಳ್ಳಿ. ಥ್ಯಾಂಕ್ಸ್. ಮಯೂರಿನ ನನ್ನ ಜೊತೆ ದುಬೈ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ನಿರ್ಧಾರ. ಅವಿನಾಶ್, ಗೋಕರ್ಣದಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಹಾಂ, ಸುಮತಿ ಅವರು ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ. ಮೊದಲಿಗೆ ಸುಮತಿಯವರು ಬಂದರು, ಈಗ ನೀವು ನನ್ನ ಜೊತೆ ನಿಂತಿದ್ದೀರಿ. ನಿಜಕ್ಕೂ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಚೇಚೆ, ನಮ್ಮಲ್ಲಿ ಅಂಥ ಮಾತುಗಳು ಯಾಕೆ? ಸಮಯ ಆಯಿತು, ಹೊರಡೋಣವಾ? ಸರಿ, ನಾನು ಹೋಗಿ ಮಯೂರಿನ ಕರ್ಕೊಂಡು ಬರ್ತೀನಿ.